ನಾನು ಪ್ರಶಾಂತ್ ನಾಥ್ ಅವರನ್ನು ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ಜಗತ್ತಿನ ಯುದ್ಧಗಳನ್ನೆಲ್ಲವನ್ನೂ ನಿಲ್ಲಿಸಿದವನು ನಾನು ಅಂತ ಪೋಸ್ ಕೊಟ್ಟವರು ಡೊನಾಲ್ಡ್ ಟ್ರಂಪ್ ಅವರು. 8 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಇನ್ಕ್ಲೂಡಿಂಗ್ ಭಾರತ ಮತ್ತು ಪಾಕಿಸ್ತಾನ ಅಂತ. ಇವತ್ತು ಪಾಕಿಸ್ತಾನದ ಪ್ರಧಾನಿ ಮಧ್ಯಸ್ಥಿಕೆ ವಹಿಸ್ತಾರೆ. ಅಮೆರಿಕಕ್ಕೆ ಮುಜುಗರ ಅಲ್ವಾ ಇದು, ಅಥವಾ ಇದು ಸ್ಕ್ರಿಪ್ಟೆಡ್ ಅಂತ? ನೋಡಿ ರಕ್ಷತ್, ಎಲ್ಲವನ್ನೂ ಕೂಡ ಈಗ ಭಾರತ ಪಾಕಿಸ್ತಾನ ಆಬ್ಸೆಷನ್ ಆ್ಯಂಗಲ್ನಿಂದಲೇ ನೋಡಬೇಕಾಗಿಲ್ಲ. ಪಾಕಿಸ್ತಾನದಂತಹ ಸಣ್ಣ ರಾಷ್ಟ್ರಗಳಿಗೆ ಯಾರ್ದು ಎಕನಾಮಿಕ್ ಸ್ಟೇಕ್ಸ್ ಗ್ಲೋಬಲ್ ವ್ಯಾಪಾರದಲ್ಲಿ ಕಡಿಮೆ ಇದೆಯೋ ಅವರಿಗೆ ಈ ರೀತಿಯ ಡಿಸ್ಪ್ಯಾಚ್ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಕ್ಕಂಥದ್ದು ಸುಲಭ ಆಗುತ್ತೆ. ಈಗ ಭಾರತ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾದಂಥ ರಾಷ್ಟ್ರಗಳಿಗೆ ಆ ಮಧ್ಯಸ್ಥಿಕೆಯನ್ನು ವಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇವತ್ತು ಮಧ್ಯಸ್ಥಿಕೆ ಸಕ್ಸಸ್ ಆದಾಗ ಜಗತ್ತು ಮಾತಾಡ್ತಾ ಇದೆ. ನಾಳೆ ಮಧ್ಯಸ್ಥಿಕೆ ವಿಫಲವಾಗಿದ್ದರೆ, ಈಗ ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಏನು, ಭಾರತಕ್ಕೆ ಸಾಧ್ಯ ಇರಲಿಲ್ವಾ? ಇವತ್ತು ಅನೇಕ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇದ್ದೆ ನಾನು. ಅರೆ, ಭಾರತದಂಥ ಒಂದು ಹೈ ಸ್ಟೇಕ್ ಎಕನಾಮಿಕ್ ಇರ್ತಕ್ಕಂಥ ರಾಷ್ಟ್ರಕ್ಕೆ ಆ ರೀತಿಯ ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು ಸುಲಭದ ಪ್ರಶ್ನೆ ಅಲ್ಲ. ಅದು ಡೊನಾಲ್ಡ್ ಟ್ರಂಪ್ರಂಥ ಒಬ್ಬ ಐಲು ದೊರೆಯನ್ನು ಇಟ್ಕೊಂಡು ಇನ್ನೊಂದು ಕಡೆ ಇರಾನ್ ಅಂತ ರಾಷ್ಟ್ರದಲ್ಲಿ ಯಾರದನ್ನು ಮಾತಾಡಬೇಕು ಅಂಥ ಪರಿಸ್ಥಿತಿಯಲ್ಲಿ ನೀವು ದೊಡ್ಡ ರಾಷ್ಟ್ರಗಳು ಪೋಸ್ಟ್ಮ್ಯಾನ್ ಕೆಲಸ ಮಾಡೋಕ್ಕಾಗಲ್ಲ. ನಂಬರ್ 1. ನಂಬರ್ 2, ನನಗನ್ಸುತ್ತೆ ಪಾಕಿಸ್ತಾನದಂಥ ರಾಷ್ಟ್ರ ಮಾಡಿರ್ತಕ್ಕಂಥದ್ದೇನು, ಅಮೇರಿಕಾ ಏನು ಹೇಳುತ್ತೆ ಅದನ್ನು ಇರಾನ್ ಏನು ಹೇಳುತ್ತೆ ಅದನ್ನು ಅಮೇರಿಕಾ, ಅದರ ಜೊತೆ ಈಜಿಪ್ಟ್ ಇತ್ತು, ಅದರ ಜೊತೆ ಟರ್ಕಿ ಕೂಡ ಇತ್ತು. ಸೊ ಇಸ್ಲಾಮಿಕ್ ರಾಷ್ಟ್ರ ಆಗಿದ್ದರಿಂದ ಆ ಒಂದು ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಕ್ಕಂಥದ್ದು ಸುಲಭ. ಹೀಗಾಗಿ ಇದು ಇಲ್ಲ ನಾವು ಪಾಕಿಸ್ತಾನವನ್ನು ನನಗಿರೋ ಅನುಮಾನ ಅಂತಂದರೆ, ಡೊನಾಲ್ಡ್ ಟ್ರಂಪ್ಗೆ ಯುದ್ಧದಿಂದ ಎಸ್ಕೇಪ್ ಆಗಬೇಕಿತ್ತು, ಅದಕ್ಕೆ ಪಾಕಿಸ್ತಾನವನ್ನು ಬಳಸ್ಕೊಂಡ್ರ ಅಂತ ಅಲ್ಲ. ನಿಶ್ಚಿತವಾಗಿ ನೋಡಿ, ಈಗ ಇವತ್ತಿನ ಕದನ ವಿರಾಮವನ್ನು ನೋಡಿದಾಗ ರಕ್ಷತ್, ಯುದ್ಧ ಅಮೇರಿಕಕ್ಕೂ ಬೇಡ ಆಗಿತ್ತು, ಯುದ್ಧ ಇರಾನ್ಗೂ ಬೇಡ ಆಗಿದೆ. ಯುದ್ಧ ಅನಿಶ್ಚಿತ ಕಾಲದವರೆಗೂ ಒಂದು ಫಾರ್ ಎವರ್ ಯುದ್ಧ ಇರಾನ್ಗೂ ಬೇಡ ಆಗಿತ್ತು. ನನಗನ್ಸುತ್ತೆ ಇರಾನ್ನಲ್ಲಿ ಯಾರು ರಿಜೀಮ್ ನಡೆಸ್ತಿದ್ದಾರೋ ಅವ್ರದ್ದು ಜಾಣತನ ಅರ್ಥ ಆಗುತ್ತೆ. ಯಾವಾಗ ಇಡೀ ಜಗತ್ತಿನ ಸಾಮಾನ್ಯ ಜನರ ಪ್ರಶಂಸೆಗೆ ಇರಾನ್ ಪಾತ್ರ ಆಗ್ತಾ ಇತ್ತು, ಅದೇ ಸಂದರ್ಭದಲ್ಲಿ ಯುದ್ಧ ಮುಗಿಸೋದು ಜಾಣತನ. ಅನೇಕರಿಗೆ ಅನಿಸುತ್ತೆ ಯುದ್ಧ ಫಾರ್ ಎವರ್ ಮಾಡ್ತಾ ಇರತಕ್ಕಂಥದ್ದು ಸಾಹಸ ವೀರತೆಯ ಪ್ರತೀಕ ಅಲ್ಲ. ಯು ಶುಡ್ ಬಿ ಫ್ಲೆಕ್ಸಿಬಲ್. ನಿಮ್ಗೆ ಯಾವಾಗ ಯುದ್ಧಕ್ಕೆ ಹೋಗಬೇಕು, ಯಾವಾಗ ಯುದ್ಧದಿಂದ ಹಿಂಸರಿಬೇಕಂತ ಗೊತ್ತಿದ್ದರೆ ಮಾತ್ರ ನೀವು ಇವತ್ತಿನ ಮಾಡರ್ನ್ ಯುಗದಲ್ಲಿ ಮಾಡರ್ನ್ ಯುದ್ಧಗಳಲ್ಲಿ ಗೆದ್ದಂತೆ ಲೆಕ್ಕ. ಇರಾನ್ ಕೂಡ ಧ್ವಸ್ತ ಆಗಿದೆ, ಇರಾನ್ಗೂ ಕೂಡ ನಷ್ಟ ಆಗಿದೆ. ಹಾರ್ಮುಜ್ನ ಕಾರಣದಿಂದ ಇರಾನ್ಗೊಂದು ಲಿವರೇಜ್ ಪಾಯಿಂಟ್ ಸಿಕ್ತು ಅಷ್ಟೇ, ಹಾರ್ಮುಜನ್ನು ಬಂದ್ ಮಾಡಿ. ಅದೇ ರೀತಿಯಲ್ಲಿ ಇರಾನ್ ಇಲ್ಲ, ನಾವು ಹಾರ್ಮುಜ್ ಅನಂತ ಕಾಲದವರೆಗೆ ನಾವು ಇದೇ ರೀತಿ ಬಂದಿಡ್ತೀವಿ ಅಂತಕ್ಕಂಥದ್ದಿದ್ರೆ ಇವತ್ತೇನು ಇರಾನ್ಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ, ಇರಾನ್ ವಿಲನ್ ಕೂಡ ಆಗ್ತಾ ಇತ್ತು. ಯಾಕಂದರೆ ಅಮೆರಿಕ ಪದೇ ಪದೇ ಹೇಳ್ತಾ ಇತ್ತು ಸೀಸ್ ಫೈರ್ ಒಪ್ಕೊಳ್ಳಿ ಅಂತಕ್ಕಂಥದ್ದು. ಇವತ್ತು ಸೀಸ್ ಫೈರನ್ನು 2 ರಾಷ್ಟ್ರಗಳು ಒಪ್ಕೊಂಡಿವೆ. ನನಗನ್ಸುತ್ತೆ ಯುದ್ಧ 2 ರಾಷ್ಟ್ರಗಳಿಗೂ ಬೇಡ ಆಗಿತ್ತು. ಇರಾನ್ ಏನು ಹೋಗಿ ಯುದ್ಧ ಮಾಡ್ತೀವಿ ಅಂತಕ್ಕಂಥದ್ದು ಹೋಗಿದ್ದಲ್ಲ, ಅಮೇರಿಕ ಕಾಲ್ ಕೆದರಿ ಬಂದಾಗ ಇರಾನ್ ಅದಕ್ಕೊಂದು ಪ್ರತಿಕಾರವನ್ನು ಕೊಡ್ತು. ಮತ್ತು ನೋಡಿ, ಜಗತ್ತಿನ ಇತಿಹಾಸದಲ್ಲಿ ಮನುಷ್ಯ ಇರ್ಬೋದು, ಸಂಸ್ಥೆ ಇರ್ಬೋದು, ದೇಶ ಇರ್ಬೋದು, ವೆನ್ ಯು ಆರ್ ಪುಶ್ ಟು ದ ವಾಲ್ ಯು ಆರ್ ಬೌಂಡ್. ಇರಾನ್ ಜೊತೆ ಆಗಿದ್ದೇನು, ಏನು ಇರಾನ್ ಇವತ್ತು ಸೂಪರ್ ಪವರ್ ಆಗಿ ಕನ್ವರ್ಟ್ ಆಗಿದೆ ಅಂತ ನನಗನ್ನಿಸ್ತಾ ಇಲ್ಲ. ಇರಾನ್ ಸಸ್ಟೇನ್ ಮಾಡಿದೆ, ಇರಾನ್ ಅಮೇರಿಕಾದ ದಾಳಿಯನ್ನು ಎದುರಿಸಿ ತೋರಿಸಿದೆ. ಕರೆಕ್ಟ್. ಅದು ಡೊನಾಲ್ಡ್ ಟ್ರಂಪ್ರ ಹುಚ್ಚಾಟದ ಕಾರಣದಿಂದ. ಒಂದು ವೇಳೆ ರಕ್ಷತ್, ಅಮೇರಿಕ ಖಮೇನಿಯನ್ನು ಹೊಡೆದು ನಮ್ದು ಉದ್ದೇಶ ಈಡೇರ್ತಪ್ಪ ಅಂತ ಹಿಂದೋಗಿದ್ರೆ ಇವತ್ತು ಅಮೇರಿಕ ಪ್ರಶಂಸೆಗೆ ಪಾತ್ರ ಆಗ್ತಾ ಇತ್ತು. ಯಾವತ್ತೂ ನೀವು 2ನೇ ಮಹಾಯುದ್ಧದಲ್ಲೂ ನೋಡಿ, ಒಂದು ಕಡೆ ಬ್ರಿಟನ್, ಫ್ರಾನ್ಸ್, ಅಮೇರಿಕ, ರಷ್ಯಾ ಇದ್ದು, ಇನ್ನೊಂದು ಕಡೆ ಜರ್ಮನಿ ಇತ್ತು. ಹಿಟ್ಲರ್ ಯುದ್ಧ ಸೋತಿದ್ರಿಂದ ನಾವು ಇವತ್ತು ಅವನನ್ನು ಖಳನಾಯಕ ಅಂತ ಬಿಂಬಿಸ್ತೀವಿ. ಅದರ್ವೈಸ್ ಕಾಲನಿಗಳನ್ನು ರಚಿಸಿ ಏನು ಚಿತ್ರಹಿಂಸೆ ನೀಡೋದ್ರಲ್ಲಿ ಇಂಗ್ಲೆಂಡ್, ಫ್ರಾನ್ಸ್ಗಳು, ಪೋರ್ಚುಗೀಸರೇನು ಹಿಂದೆ ಇರಲಿಲ್ಲ. ರಷ್ಯಾ ಏನು ಕಮ್ಯುನಿಸ್ಟ್ ರಷ್ಯಾ ವಾಸ್ ನಾಟ್ ಎನ್ ಸ್ವರ್ಗ ಏನಿರಲಿಲ್ಲ, ಅಲ್ಲೂ ಕೂಡ ಎಲ್ಲ ಚಿತ್ರಹಿಂಸೆಗಳು ನಡೀತಾ ಇದ್ವು. ಹಾಗಾಗಿ ಜಗತ್ತಿನ ಇತಿಹಾಸದಲ್ಲಿ ಯುದ್ಧ ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ನನಗನ್ಸುತ್ತೆ ಅಮೇರಿಕಕ್ಕೂ ಒಂದು ನಿನ್ನೆ ಫೇಸ್ ಸೇವಿಂಗ್ ಸಿಕ್ಕಿದೆ. ನಾವು ಹೊಡಿತೀವಿ ಅಂತ ಮುಂದೆ ಹೋದ್ವಿ, ಆಗ ಇರಾನ್ ಬ್ಯಾಕ್ಔಟ್ ಮಾಡ್ತು ಅಂತ. ವಿನ್ ಸಿಚುವೇಶನ್ ಇಲ್ಲದೆ ಸೀಸ್ ಫೈರ್ ಹೆಂಗಾಗುತ್ತೆ? ಇರಾನ್ಗೆ ಅನಿಸ್ತಾ ಇದೆ ಆಯಿತು 38 ದಿನಗಳ ಕಾಲ ನಾವು ಹೋಲ್ಡ್ ಮಾಡಿದ್ವಿ, ಈಗ ಅಮೇರಿಕಕ್ಕೆ ಮತ್ತೆ ಹೊಡಿಲಿಕ್ಕೆ ಅವಕಾಶ ಕೊಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಆ ಕಾರಣದಿಂದ 2 ಹೆಜ್ಜೆ ಇರಾನ್ ಕೂಡ ಹಿಂದೆ ಸರಿದಿದೆ.
ಇದರಲ್ಲಿ ಪಾಕಿಸ್ತಾನದ ನಾಯಕರ ಮೆವರಿಕ್ನೆಸ್ ಅನ್ಬೇಕು. ಪಾಕಿಸ್ತಾನ ಒಂದು ರೀತಿಯಲ್ಲಿ ಇರಾನ್ ಕೂಡ ಪಾಕಿಸ್ತಾನಕ್ಕೆ ಥ್ಯಾಂಕ್ಸ್ ಹೇಳಿದೆ, ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಥ್ಯಾಂಕ್ಸ್ ಹೇಳಿದೆ. ಬಟ್ ಪಾಕಿಸ್ತಾನದ ಪ್ರಧಾನಿ ಅಂತ ಕಂಪ್ಲೀಟ್ ಆಗಿ ಅವರು ಕ್ರೆಡಿಟ್ ಕ್ಲೈಮ್ ಮಾಡಿಕೊಂಡ್ರು, ನಮ್ಮಿಂದಲೇ ಆಗಿದ್ದು. ಇನ್ನೊಂದು ಮೋಹನ್ ಚಿತ್ತಳೆ ಅವ್ರ ಪ್ರಶ್ನೆ ಕೇಳ್ತಾ ಇದ್ದು, IR ಜೊತೆಗೆ ಅರೆ ಮುನೀರನ್ನ ಕರೆದು ಡೊನಾಲ್ಡ್ ಟ್ರಂಪ್ ಊಟಕ್ಕೆ ವೈಟ್ ಹೌಸ್ನಲ್ಲಿ. ಸಿರಿಯಾದಲ್ಲಿ ಒಬ್ಬ ಮಾಜಿ ಭಯೋತ್ಪಾದಕನನ್ನ ತಂದು ಅಮೆರಿಕ ಅಲ್ಲಿನ ದೇಶದ ಮುಖ್ಯಸ್ಥನಾಗಿ ತಂದು ಕೂರಿಸ್ಲಿಲ್ವಾ? ಅಮೆರಿಕ ಸಮಯ ಬಂದರೆ ಯಾರ ಜೊತೆನೂ ಮಾತಾಡುತ್ತೆ. ಯಾಕೆ ಸೋವಿಯತ್ ಯೂನಿಯನ್ ವಿರುದ್ಧ ಅಫ್ಘಾನಿಸ್ತಾನದಲ್ಲಿ ಮುಜಾಹಿದೀನರ ಕೈಗೆ ಬಂದೂಕು ಕೊಟ್ಟವ್ರು ಯಾರು? ಅಮೆರಿಕನೇ ತಾನೆ. ಅಮೆರಿಕ ಏನು UN ಕನ್ವೆನ್ಷನ್ ಚಾರ್ಟರ್ಗಳನ್ನು ಪೂರ್ತಿಯಾಗಿ ಫಾಲೋ ಮಾಡಿ ಇವತ್ತಿನವರೆಗೆ ಮಾತುಕತೆ ನಡೆಸಿದೆಯಾ? ಅಮೆರಿಕಕ್ಕೂ ಇದು ಬೇಕಿತ್ತು. ಅಮೆರಿಕಕ್ಕೆ ಅನಿಸ್ತು ನಾವು ಭಾಳ ಮುಂದೆ ಹೋದ್ವಿ, ಹಿಂದೆ ಬರಲಿಕ್ಕೆ ಅವ್ರಿಗೊಂದು ದಾರಿ ಬೇಕಿತ್ತು. ಇರಾನ್ಗೂ ನನಗನ್ಸುತ್ತೆ 38 ದಿನಗಳ ಕಾಲ ಹೋಲ್ಡ್ ಮಾಡಿದ್ವಿ. ಇನ್ನು ನಾವು ಹೊರ್ಮುಜ್ ಜಲಸಂಧಿಗೋಸ್ಕರ ನಾವು ಇರಾನ್ನಲ್ಲಿ ಬಾಂಬ್ಗಳನ್ನು ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಧ್ವಸ್ತರಾಗ್ತೀವಿ ಅಂತಕ್ಕಂಥದ್ದು ಇರಾನ್ಗೂ ಗೊತ್ತಿತ್ತು. ಹೀಗಾಗಿ 2 ಸ್ಟೆಪ್ ಬ್ಯಾಕ್ಔಟ್ ಆಗಿದೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.